ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ. ಈ ದಿನ ಮಕರ ರಾಶಿಯವರಿಗೆ ಸಂಬಂಧಿಸಿದಂತೆ ಅವರ ಮುಂದಿನ ಜೀವನ ಹೇಗೆಲ್ಲ ಇರುತ್ತದೆ ಎಂದು ನೋಡೋಣ. ಅವರ ಜೀವನ ಶೈಲಿ ಹೇಗಿರುತ್ತದೆ, ಅವರ ಮುಂದಿನ ನಡೆ ಏನು, ಮಕರ ರಾಶಿಯವರ ಜೀವನ ಚರಿತ್ರೆಯ ವಿವಿಧ ಬಗೆಯ ಆಗುಹೋಗುಗಳ ಸಂಕ್ಷಿಪ್ತ ಮಾಹಿತಿಯನ್ನು ತಿಳಿಯೋಣ ಬನ್ನಿ. ಆತ್ಮೀಯ ಸ್ನೇಹಿತರೆ, ಮಕರ ರಾಶಿಯವರೇ, ನೀವು ಭೂಮಿಯಲ್ಲಿ ಹುಟ್ಟಿರೋದೇ ಕಷ್ಟಪಟ್ಟು ದುಡಿಯುವುದಕ್ಕೆ, ನಿಮ್ಮ ಹೆಗಲ ಮೇಲೆ ಬೆಟ್ಟದಷ್ಟು ಜವಾಬ್ದಾರಿಯನ್ನು ಹೊತ್ಕೊಂಡು ಸಾಗುವುದಕ್ಕೆ ಎನ್ನುವುದು ಈ ಇಡೀ ಜಗತ್ತಿಗೆ ಗೊತ್ತಿರುವ ವಿಚಾರ. ಮಕರ ರಾಶಿಯವರಿಗೆ ತಾಳ್ಮೆ ಎನ್ನುವುದು ತಮ್ಮ ರಕ್ತದಲ್ಲಿಯೇ ಬೆರೆತು ಹೋಗಿರುತ್ತದೆ. ಅಷ್ಟರ ಮಟ್ಟಿಗೆ ತಾಳ್ಮೆಯನ್ನು ಹೊಂದಿರುತ್ತಾರೆ. ನಿಮ್ಮ ಸಂಕಲ್ಪ ಹೇಗಿರುತ್ತದೆ ಎಂದು ನೋಡಿದರೆ, ಒಂದು ಬೆಟ್ಟ ಒಂದೇ ಕಡೆ ಎಷ್ಟು ಗಟ್ಟಿಯಾಗಿ ನೆಲೆಯೂರುತ್ತದೆ ಅಷ್ಟರ ಮಟ್ಟಿಗೆ ಆ ನಿಮ್ಮ ಒಂದು ಸಂಕಲ್ಪ ಇರುತ್ತದೆ. ಮಕರ ರಾಶಿಯವರದು ಎಷ್ಟು ಗಟ್ಟಿ ಮನಸ್ಸು ಎಂದರೆ, ನೀವು ಹುಟ್ಟಿನಿಂದ ಇಲ್ಲಿಯವರೆಗೂ ಕಷ್ಟದ ಮೇಲೆ ಕಷ್ಟ, ನೋವುಗಳ ಮೇಲೆ ನೋವು, ಹೊಡೆತಗಳ ಮೇಲೆ ಮತ್ತೆ ಹೊಡೆತ, ಹೀಗೆ ಹಲವು ಕಷ್ಟಗಳನ್ನು ಅನುಭವಿಸುವಿರಿ. ಇದಕ್ಕೆಲ್ಲ ಕಾರಣ ಏನು ಎಂದು ನೋಡೋದಾದರೆ, ನಿಮ್ಮ ಆ ನೋವು ನಿಮಗಷ್ಟೇ ಗೊತ್ತು. ಇಡೀ ಜಗತ್ತಿನಲ್ಲಿ ಕರ್ಮದ ಪಾಠ ಹೇಳುವವರು ಯಾರಾದರೂ ಇದ್ದರೆ ಅವರೇ ಶನಿ ಮಹಾತ್ಮ ಸ್ವಾಮಿ. ಶನಿ ಮಹಾತ್ಮನು ಮಕರ ರಾಶಿಯವರ ಅಧಿಪತಿ. ಹಾಗಾಗಿ ಸ್ವಲ್ಪ ಏರುಪೇರಾದರೂ ಕಟ್ಟಿಟ್ಟ ಬುತ್ತಿ. ಆದರೆ ಮಕರ ರಾಶಿಯವರು, ನೀವು ಅನ್ಯರಿಗೆ ನ್ಯಾಯ ಒದಗಿಸುವಲ್ಲಿ ತುಂಬ ಪರಿಣಿತರು. ಆದರೆ ನಿಮ್ಮ ಸ್ವಂತ ಜೀವನದ ಬದುಕಿನಲ್ಲಿ ಯಾಕೆ ಪದೇ ಪದೇ ಅನ್ಯಾಯಕ್ಕೆ ಒಳಗಾಗುತ್ತಿದ್ದೀರಿ? ಅದೆಷ್ಟೋ ಜನರಿಗೆ ದಾರಿದೀಪವಾದ ನಿಮಗೆ ಇಂದು ನಿಮ್ಮ ದಾರಿಯೇ ಕತ್ತಲಾಗಿ ಕಾಣುತ್ತಿರುವುದು ಏಕೆ? ನೀವು ಕಲ್ಲು ಬಂಡೆಯಂತೆ ಗಟ್ಟಿಯಾದವರು, ದೃಢ ಸಂಕಲ್ಪ ಉಳ್ಳವರು ಎಂದು ಜಗತ್ತು ನಂಬಿದೆ. ಆದರೆ ಆ ಬಂಡೆಯೊಳಗೆ ಅಡಗಿರುವ ಮೃದುವಾದ ಅಪ್ಪಟ ಒಳ್ಳೆಯ ಮನಸ್ಸು ಒಂಟಿತನದಲ್ಲಿ ಕಣ್ಣೀರು ಹಾಕುತ್ತಿರುವುದು ಯಾರಿಗೂ ಸಹ ಕಾಣುತ್ತಿಲ್ಲ ಏಕೆ? ಮಗುವಿನ ಮನಸ್ಸಿನಂತೆ ಸ್ವಚ್ಛ ಹೃದಯ ಇರುವ ಆತ್ಮೀಯ ಮಕರ ರಾಶಿಯವರೇ, ಇಂದು ನೀವು ಒಂದು ಕಟು ಸತ್ಯವನ್ನು ಒಪ್ಪಿಕೊಳ್ಳಲೇಬೇಕು. ನಿಮ್ಮ ಬದುಕಿನಲ್ಲಿ ನಿಮ್ಮ ನೆಮ್ಮದಿಯನ್ನು ಯಾರೂ ಸಹ ಬಂದು ಕದಿಯುತ್ತಿಲ್ಲ. ಬದಲಾಗಿ ನಿಮ್ಮದೇ ಆದ ಕೆಲವು ಗುಣಗಳು ನಿಮ್ಮ ಕಾಲಿಗೆ ಹೆಬ್ಬಾವಿನಂತೆ ಸುತ್ತಿಕೊಂಡಿವೆ. ನಿಮ್ಮ ಗೆಲುವನ್ನು ತಡೆಯುತ್ತಿರುವ ಆ ಕಾಣದ ಗೋಡೆ ಯಾವುದು? ಈ ವಿಡಿಯೋ ಕೇವಲ ರಾಶಿ ಭವಿಷ್ಯಕ್ಕಾಗಿ ಅಲ್ಲ, ಇದು ನಿಮ್ಮ ಆತ್ಮಾವಲೋಕನ ಮಾಡಿಕೊಳ್ಳುವ ಸಮಯ. ಹಾಗಾಗಿ ದಯವಿಟ್ಟು ವಿಡಿಯೋವನ್ನು ಎಲ್ಲಿಯೂ ಸಹ ಸ್ಕಿಪ್ ಮಾಡದೆ ಕೊನೆವರೆಗೂ ಪೂರ್ತಿಯಾಗಿ ನೋಡಿ. ಯಾಕೆಂದರೆ ಇಂದು ನೀವು ಕಂಡುಕೊಳ್ಳುವ ಉತ್ತರ ನಿಮ್ಮ ಹೆಗಲ ಮೇಲಿರುವ ದೊಡ್ಡ ಭಾರವನ್ನು ಇಳಿಸಿ ನಿಮ್ಮ ಮನಸ್ಸನ್ನು ಹಗುರ ಮಾಡಬಲ್ಲದು. ಮಕರ ರಾಶಿಯವರು, ಆ ಒಂದು ಕರಾಳ ಸತ್ಯದ ಬಗ್ಗೆ ತಿಳಿಯುವ ಮೊದಲು ಜಗತ್ತು ನಿಮ್ಮನ್ನು ಯಾಕೆ ಕರ್ಮಿಷ್ಠರು ಹಾಗೂ ಕರ್ಮಯೋಗಿ ಎಂದು ಕರೆಯುತ್ತದೆ ಎಂಬುದು ನಿಮಗೆ ಅರ್ಥವಾಗಬೇಕು. ಮಕರ ರಾಶಿಯವರೇ, ನಿಮ್ಮ ಶಕ್ತಿ ಸಾಮಾನ್ಯವಾದದ್ದಲ್ಲ. ಮೊದಲನೆಯದಾಗಿ ನೋಡೋದಾದರೆ, ನಿಮ್ಮ ಅಚಲವಾದ ಶ್ರದ್ಧೆ ಮತ್ತು ಪರಿಶ್ರಮ ಇರುವ 12 ರಾಶಿ ಚಕ್ರದಲ್ಲಿ ಯಾವುದೇ ರಾಶಿಯವರು ಸುಲಭವಾಗಿ ಸೋಲೊಪ್ಪಿಕೊಂಡರೂ ನೀವು ಮಾತ್ರ ಸೋಲನ್ನೇ ಮೆಟ್ಟಿ ನಿಲ್ಲುವ ಛಲ ಇರುವಂಥವರು. ನಿಮಗೆ ನಿಮ್ಮ ಜೀವನದಲ್ಲಿ ಎಷ್ಟೇ ಕಷ್ಟಗಳು ಬರಲಿ, ಎಷ್ಟೇ ನೋವುಗಳಿರಲಿ, ಅದೆಷ್ಟೇ ಸಮಯ ಹಿಡಿಯಲಿ, ನೀವು ಅಂದುಕೊಂಡಂಥ ಕೆಲಸಗಳನ್ನು ಸುಮ್ಮನೆ ಬಿಟ್ಟು ಬಿಡುವ ಮನಸ್ಸಿನವರಂತೂ ಅಲ್ಲವೇ ಅಲ್ಲ. ಹಿಡಿದ ಕೆಲಸವನ್ನು ಅಚ್ಚುಕಟ್ಟಾಗಿ ಮುಗಿಸಿಯೇ ತೀರುವ ಹಠ ನಿಮ್ಮದಾಗಿರುತ್ತದೆ. ಎರಡನೆಯದಾಗಿ, ನಿಮ್ಮ ಪ್ರೀತಿ ವಿಶ್ವಾಸಾರ್ಹತೆ. ಯಾರು ಕೈಕೊಟ್ಟರೂ ಮಕರ ರಾಶಿಯವರು ಕೈಬಿಡುವುದಿಲ್ಲ ಎನ್ನುವ ನಂಬಿಕೆ ಅದೆಷ್ಟೋ ಜನರಿಗಿದೆ. ಎಂತಹದ್ದೇ ಕಷ್ಟ ಬಂದರೂ ತಾನು ಕುಸಿಯದೆ ತಮ್ಮ ಕುಟುಂಬಕ್ಕೆ ಆಧಾರ ಸ್ತಂಭವಾಗಿ ನಿಲ್ಲುವಂತಹ ಗುಣವುಳ್ಳವರು ನೀವು. ಎಷ್ಟು ಚೆನ್ನಾಗಿ ತಮ್ಮ ಕುಟುಂಬವನ್ನು ನಿಭಾಯಿಸುವಂಥ ತಾಕತ್ತು ನಿಮ್ಮದಾಗಿದೆ. ಮೂರನೆಯದಾಗಿ, ಮಕರ ರಾಶಿಯವರು ದೂರದೃಷ್ಟಿ ಉಳ್ಳವರು. ಇಂದು ಕಷ್ಟಪಟ್ಟರೆ ನಾಳೆ ಸುಖ ಸಿಗುತ್ತದೆ ಎನ್ನುವ ವಾಸ್ತವ ಪ್ರಜ್ಞೆ ನಿಮಗೆ ಹೆಚ್ಚಿನದಾಗಿ ಇರುತ್ತದೆ. ಒಂದು ಗುರಿ ಇಟ್ಕೊಂಡ್ರೆ ಗುರಿಯನ್ನು ತಲುಪುವವರೆಗೂ ಬಿಡುವ ಮಾತೇ ಇಲ್ಲ. ಇಷ್ಟೆಲ್ಲ ಅದ್ಭುತ ಗುಣಗಳಿದ್ದರೂ ನೀವು ಯಾಕೆ ನಿಮ್ಮ ಜೀವನದಲ್ಲಿ ನೆಮ್ಮದಿ ಇಲ್ಲದೆ ಬದುಕುತ್ತಿದ್ದೀರಿ? ಶಿಖರದ ತುದಿಯಲ್ಲಿ ನಿಲ್ಲಬೇಕಾದ ನೀವು ಯಾಕೆ ಇಂದಿಗೂ ನೋವಿನಲ್ಲೇ ಪರದಾಡುತ್ತಿದ್ದೀರಿ? ಕಷ್ಟದೊಂದಿಗೆ ಯುದ್ಧ ಮಾಡುತ್ತಿದ್ದೀರಿ, ನಿಮ್ಮ ಜೀವನಕ್ಕಾಗಿ ಹೋರಾಡುತ್ತಿದ್ದೀರಿ. ಈಗ ಆ ಅಸಲಿ ಸತ್ಯದ ಬಗ್ಗೆ ತಿಳಿದುಕೊಳ್ಳೋಣ ಬನ್ನಿ. ಮಕರ ರಾಶಿಯವರೇ, ನಿಮ್ಮನ್ನು ಜೀವನದಲ್ಲಿ ಪದೇ ಪದೇ ಸೋಲಿಸುತ್ತಿರುವ ಆ ಒಂದು ಮಾರಕವಾದ ದುರ್ಗುಣ ಯಾವುದು ಗೊತ್ತಾ? ಅದುವೇ ನಿಮ್ಮ ಅತಿಯಾದ ಯೋಚನೆ ಮತ್ತು ಆಲೋಚನೆಗಳು. ಮನಸ್ಸಿನಲ್ಲಿರುವ ಭಾವನೆಗಳನ್ನು ಹೊರಗೆ ವ್ಯಕ್ತಪಡಿಸದೆ ನಿಮ್ಮ ನೋವನ್ನು ನೀವೇ ನುಂಗಿಕೊಂಡು ಕಷ್ಟ ಅನುಭವಿಸಿರುವ ನೀವು, ಇದೇ ನಿಮ್ಮ ನೆಮ್ಮದಿಯನ್ನು ತಿನ್ನುತ್ತಿರುವ ಗೆದ್ದಲು ಎಂದೇ ಹೇಳಬಹುದು. ಮಕರ ರಾಶಿಯವರಿಗೆ ತಮಗೆ ಆಗುವ ನೋವನ್ನು, ಅವಮಾನವನ್ನು ಹಾಗೂ ತನ್ನ ಕಷ್ಟಗಳನ್ನು ಮತ್ತು ಪ್ರೀತಿಯನ್ನು ಅದೇ ರೀತಿಯಲ್ಲಿ ಇನ್ನೂ ಕೆಲವು ವಿಷಯಗಳನ್ನು ಬೇರೆಯವರಲ್ಲಿ ಹಂಚಿಕೊಳ್ಳುವುದು ಅಥವಾ ಅವರೊಂದಿಗೆ ಹೇಳಿಕೊಳ್ಳುವ ಅಭ್ಯಾಸವಿಲ್ಲ. ಎಲ್ಲವನ್ನೂ ತಮ್ಮ ಮನಸ್ಸಿನಲ್ಲಿಯೇ ಇಟ್ಟುಕೊಂಡು ಕೊರಗುತ್ತಾರೆ. ನನ್ನ ಕಷ್ಟವನ್ನು ಯಾರಿಗಾದರೂ ಹೇಳಿಕೊಂಡ್ರೆ ಅವರಿಗೆ ಅರ್ಥವಾಗುವುದಿಲ್ಲ, ಅಥವಾ ನಾನೇ ಎಲ್ಲವನ್ನ ನಿಭಾಯಿಸಬಲ್ಲೆ ಎನ್ನುವ ಛಲ ಹಾಗೂ ಸ್ವಾಭಿಮಾನ ನಿಮ್ಮಲ್ಲಿರುತ್ತದೆ. ಹಾಗಾಗಿ ಇದರಿಂದ ಏನೆಲ್ಲ ಆಗಲಿದೆ ಎನ್ನುವುದು ನಿಮಗೆ ಗೊತ್ತೇ?
ಮಕರ ರಾಶಿಯವರು, ನಿಮ್ಮ ಮನಸ್ಸು ಒಂದು ಒತ್ತಡದ ಕುಕ್ಕರ್ನಂತೆ ಆಗುತ್ತದೆ. ಹೊರಗಡೆಯಿಂದ ಶಾಂತವಾಗಿ ಕಾಣುವ ನೀವು ನಿಮ್ಮ ಮನಸ್ಸಿನ ಒಳಗಡೆ ಜ್ವಾಲಾಮುಖಿಯನ್ನೇ ಇಟ್ಟುಕೊಂಡು ನೋವು ಪಡುತ್ತಿದ್ದೀರಿ. ಮಕರ ರಾಶಿಯವರು, ನಿಮ್ಮ ಪ್ರೀತಿ ಪಾತ್ರರು ನಿಮ್ಮ ಮೌನವನ್ನು ತಪ್ಪಾಗಿ ತಿಳಿದು ನಿಮಗೆ ತುಂಬ ಅಹಂಕಾರ ಇದೆ ಎಂದು ಅರ್ಥೈಸಿಕೊಳ್ಳುತ್ತಾರೆ. ನೀವು ಯಾರನ್ನಾದರೂ ತುಂಬ ನಂಬಿ ನಿಮ್ಮ ಜೀವಕ್ಕಿಂತ ಹೆಚ್ಚಾಗಿ ಪ್ರೀತಿಸುವಿರೋ ಅವರೇ ನಿಮಗೆ ಮೋಸ ಮಾಡಿ ನಿಮ್ಮಿಂದ ದೂರವಾಗುತ್ತಾರೆ. ಯಾಕೆಂದರೆ ನೀವು ನಿಮ್ಮ ಹೃದಯದಲ್ಲಿ ಪ್ರೀತಿಯನ್ನು ಇಟ್ಟುಕೊಂಡಿರುವಿರಿ. ಅದನ್ನು ಸುಮ್ಮನೆ ತೋರಿಸಲು ನಿಮಗೆ ಬರುವುದಿಲ್ಲ, ಅಥವಾ ಸುಮ್ಮನೆ ತೋರಿಸಿಕೊಳ್ಳುವ ಕಳ್ಳ ಪ್ರೀತಿ ನಿಮಗೆ ಇರುವುದಿಲ್ಲ. ಹಾಗಾಗಿ ಸ್ವಾಭಿಮಾನ ಎನ್ನುವುದು ನಮಗೆ ಅಡ್ಡ ಬರುತ್ತದೆ. ಮತ್ತೊಂದು ಕಹಿ ಸತ್ಯ ಏನೆಂದರೆ, ನಿಮ್ಮ ಕೆಲಸವನ್ನು ಸ್ವತಃ ನೀವೇ ಮಾಡಬೇಕು ಎನ್ನುವ ಹಠ ನಿಮ್ಮದಾಗಿರುತ್ತದೆ. ಬೇರೆಯವರ ಕೆಲಸದ ಮೇಲೆ ನಿಮಗೆ ಸ್ವಲ್ಪವೂ ನಂಬಿಕೆ ಬರುವುದಿಲ್ಲ. ಯಾಕೆಂದರೆ ನಿಮ್ಮ ಕೆಲಸದಲ್ಲಿ ನಿಮಗೆ ಅಷ್ಟೇ ಬಲವಾದ ನಂಬಿಕೆ ಇರುತ್ತದೆ. ಪ್ರತಿಯೊಂದು ಎಲ್ಲ ಜವಾಬ್ದಾರಿಯನ್ನು ಸ್ವತಃ ನೀವೇ ಹೊತ್ತುಕೊಳ್ಳುತ್ತೀರಿ. ಇದರಿಂದ ನೀವು ದೈಹಿಕವಾಗಿ ಮತ್ತು ಮಾನಸಿಕವಾಗಿ ಸೋತು ಹೋಗುತ್ತೀರಿ. ಆದರೆ ಯಾವುದೇ ಕಾರಣಕ್ಕೂ ವಿಶ್ರಾಂತಿ ತೆಗೆದುಕೊಳ್ಳಲು ನಿಮ್ಮ ಮನಸ್ಸು ಒಪ್ಪುವುದಿಲ್ಲ. ಬದುಕನ್ನು ನೀವು ಒಂದು ಯುದ್ಧದಂತೆ ನೋಡುವಿರೇ ಹೊರತು ಒಂದು ಆಟದಂತೆ ಆನಂದಿಸುವುದಿಲ್ಲ. ಆತ್ಮೀಯ ಮಕರ ರಾಶಿಯವರೇ, ನಿಮ್ಮ ಜೀವನದ ಬದುಕಿನಲ್ಲಿ ನಡೆಯುತ್ತಿರುವ ಈ 3 ಘಟನೆಗಳನ್ನು ಒಮ್ಮೆ ಗಮನಿಸಿ. ಮೊದಲನೆಯದಾಗಿ ಒಂಟಿತನ ಮತ್ತು ಖಿನ್ನತೆ. ನೀವು ಎಲ್ಲರಿಗಾಗಿ ಕಷ್ಟಪಟ್ಟು ದುಡಿಯುತ್ತೀರಿ. ಮನೆಯ ಎಲ್ಲ ಜವಾಬ್ದಾರಿಯನ್ನು ಸ್ವತಃ ತಾವೇ ಹೊರುತ್ತೀರಿ. ಆದರೆ ದಿನದ ಕೊನೆಯಲ್ಲಿ ನೀವು ಒಂಟಿಯಾಗಿರುವಿರಿ. ನಿಮ್ಮ ನೋವು ಹಾಗೂ ಕಷ್ಟದ ಕಣ್ಣೀರು ಒರೆಸಲು ಯಾರೂ ಸಹ ಇರುವುದಿಲ್ಲ ಎಂದು ಮನನೊಂದು ನೀವು ಪದೇ ಪದೇ ಇದೇ ವಿಷಯಕ್ಕೆ ಕೊರಗುತ್ತೀರಿ. ಆದರೆ ನಿಜ ಏನೆಂದು ನೋಡೋದಾದರೆ, ನೀವೇ ನಿಮ್ಮ ಸುತ್ತಲೂ ಒಂದು ಬಲವಾದ ಕೋಟೆಯನ್ನು ಕಟ್ಟಿ ಅದರ ಒಳಗಡೆ ಯಾರನ್ನೂ ಸಹ ಒಳಗೆ ಬಿಡುವುದಿಲ್ಲ. ಆ ಭದ್ರಕೋಟೆಗೆ ನೀವೇ ಯಜಮಾನರು. ಎರಡನೆಯದಾಗಿ ಅವಕಾಶಗಳನ್ನು ಕಳೆದುಕೊಳ್ಳುವಿರಿ. ನಿಮ್ಮ ಜೀವನದಲ್ಲಿ ಅತಿಯಾದ ಲೆಕ್ಕಾಚಾರ ಇರುವುದರಿಂದ ಮತ್ತು ನಿಮ್ಮ ಜೀವನ ಸುರಕ್ಷಿತವಾಗಿರಬೇಕು ಎನ್ನುವ ಮನಸ್ಥಿತಿಯಿಂದ ನಿಮ್ಮ ಕೈಗೆ ಒಲಿದು ಬಂದಂಥ ಅವಕಾಶಗಳನ್ನು ಸ್ವತಃ ನೀವೇ ಪರೀಕ್ಷಿಸಿ ಸಂಶಯದಿಂದ ನೋಡುತ್ತೀರಿ. ಸುಮ್ಮನೆ ರಿಸ್ಕ್ ತೆಗೆದುಕೊಳ್ಳಲು ಹೋಗದೆ, ಅಥವಾ ಇದು ಸರಿಯಾಗಿದೆಯೇ ಅಥವಾ ಇಲ್ಲವೇ ಎಂದು ಯೋಚಿಸುತ್ತಲೇ ಕುಳಿತುಕೊಳ್ಳುವಿರಿ. ಮೂರನೆಯದಾಗಿ ಸಂಬಂಧಗಳಲ್ಲಿ ಬಿರುಕು. ಮಕರ ರಾಶಿಯವರು, ನೀವು ಪ್ರೀತಿಗಿಂತ ಕರ್ತವ್ಯಕ್ಕೆ ಹೆಚ್ಚು ಬೆಲೆಯನ್ನು ಕೊಡುತ್ತೀರಿ. ಹಿಡಿದ ಕೆಲಸವನ್ನು ಮುಗಿಸದೆ ಬಿಡುವ ಮಾತೇ ಇಲ್ಲ. ಹಾಗಾಗಿ ನಿಮ್ಮ ಸಂಗಾತಿ ಅಥವಾ ನಿಮ್ಮ ಮಕ್ಕಳು ನಿಮ್ಮ ಜೊತೆಗೆ ಸಮಯ ಕಳೆಯಲು ಮತ್ತು ಸಾಮೀಪ್ಯವನ್ನು ಇಷ್ಟಪಡುತ್ತಾರೆ ಹಾಗೂ ಬಯಸುತ್ತಾರೆ. ಆದರೆ ನೀವು ಅವರನ್ನು ಅರ್ಥ ಮಾಡಿಕೊಳ್ಳದೆ ಅವರಿಗಾಗಿ ಹಣ ಅಥವಾ ಸೌಕರ್ಯ ಒದಗಿಸುವುದೇ ಪ್ರೀತಿ ಎಂದು ತಿಳಿದುಕೊಂಡಿದ್ದೀರಿ. ಹಾಗಾಗಿ ನಿಮ್ಮ ಮನೆಯವರೇ ನಿಮ್ಮನ್ನು ತಪ್ಪಾಗಿ ಅರ್ಥೈಸಿಕೊಂಡು ನೀವು ಭಾವಹೀನರು, ಕಠಿಣ ಹೃದಯದವರು ಎಂದು ದೂರ ತಳ್ಳುತ್ತಾ ನಿಮ್ಮನ್ನು ಕೀಳರಿಮೆಯಲ್ಲಿ ನೋಡುವುದು ಕಂಡುಬರುತ್ತದೆ. ಇದು ಮಕರ ರಾಶಿಯವರಿಗೆ ತುಂಬ ನೋವು ತರುತ್ತದೆ. ಇಷ್ಟಾದರೂ ಸಹ ನೀವು ಯಾವುದೇ ಕಾರಣಕ್ಕೂ ಸಹ ಬದಲಾಗುವುದಿಲ್ಲ. ಮಕರ ರಾಶಿಯವರೇ, ಬದುಕು ಒಂದು ಕೇವಲ ಕೆಲಸವಲ್ಲ, ಬದುಕು ಒಂದು ಕೇವಲ ಜವಾಬ್ದಾರಿಯಲ್ಲ. ಬದುಕು ನಮ್ಮ ಇಷ್ಟಕ್ಕೆ ಅನುಗುಣವಾಗಿ ಅನುಭವಿಸುವುದಕ್ಕೆ ಇರುವುದು. ಈಗ ನಿಮ್ಮ ಬದುಕು ಯಾಕೆ ಯಾಂತ್ರಿಕವಾಗಿದೆ ಎಂದು ಈಗಲಾದರೂ ಅರ್ಥವಾಯಿತೆ? ಆ ನಿಮ್ಮ ಮೌನವೇ ನಿಮ್ಮ ಶತ್ರುವಾಗಿ ಬದಲಾಗಿದೆ. ಆದರೆ ಈಗ ಸಮಯ ಬಂದಿದೆ. ಈ ಸಂಕೋಲೆಗಳಿಂದ ಆಚೆ ಬಂದು ಎದ್ದು ನಿಲ್ಲುವ ಸಮಯ ಬಂದಿದೆ. ಮಕರ ರಾಶಿಯವರೇ, ನೀವು ಕೇವಲ ದುಡಿಯುವ ಯಂತ್ರವಲ್ಲ. ನಿಮಗೂ ಸಹ ಒಳ್ಳೆಯ ಭಾವನೆಗಳಿವೆ. ನಿಮಗೂ ಸಹ ನೆಮ್ಮದಿ ಎನ್ನುವುದು ಬೇಕೇ ಬೇಕು. ಅದಕ್ಕಾಗಿ ನೀವು ಮಾಡಬೇಕಾದ 3 ಪ್ರಮುಖ ಬದಲಾವಣೆಗಳು ಯಾವುವೆಂದು ನೋಡೋಣ ಬನ್ನಿ. ಮೊದಲನೆಯದಾಗಿ, ಮನಸ್ಸು ಬಿಚ್ಚಿ ಮಾತನಾಡಿ. ಮಕರ ರಾಶಿಯವರು, ಮೊದಲು ನಿಮ್ಮನ್ನು ನೀವು ಅರ್ಥ ಮಾಡಿಕೊಳ್ಳಿ. ನಿಮ್ಮ ಮನಸ್ಸು ಬಿಚ್ಚಿ ನಿಮ್ಮ ನೋವನ್ನು, ನಿಮ್ಮ ಪ್ರೀತಿಯನ್ನು ನಿಮಗೆ ಬೇಕಾಗಿರುವ ವ್ಯಕ್ತಿಯಲ್ಲಿ ಹೇಳಿಕೊಳ್ಳಿ. ನಿಮ್ಮ ಭಾವನೆಯನ್ನು ಹಂಚಿಕೊಳ್ಳೋದ್ರಿಂದ ನೀವು ಎಂದಿಗೂ ಯಾರಿಗೂ ಸಹ ಸಣ್ಣವರಾಗುವುದಿಲ್ಲ. ಮೊದಲು ನಿಮ್ಮ ಹತ್ತಿರದವರ ಬಳಿ ನಿಮ್ಮ ಕಷ್ಟ ಸುಖಗಳನ್ನು ಹಾಗೂ ಸೋಲನ್ನು ಅಥವಾ ಗೆಲುವನ್ನು ಆಪ್ತರಲ್ಲಿ ಹೇಳಿಕೊಳ್ಳಿ. ಕಣ್ಣೀರು ಹಾಕುವುದು ದೌರ್ಬಲ್ಯವಲ್ಲ, ಅದು ಮನಸ್ಸಿನ ಒಂದು ಭಾರವನ್ನು ಇಳಿಸುವ ದಾರಿ. ಯಾವಾಗ ನೀವು ನಿಮ್ಮ ಮನಸ್ಸು ಬಿಚ್ಚಿ ಮಾತನಾಡುವಿರೋ ಆಗ ಜಗತ್ತು ನಿಮ್ಮನ್ನು ಅರ್ಥ ಮಾಡಿಕೊಳ್ಳಲು ಶುರು ಮಾಡುತ್ತದೆ ಹಾಗೂ ನಿಮ್ಮನ್ನು ನಂಬುತ್ತದೆ. ಎರಡನೆಯದಾಗಿ, ಹೆಚ್ಚಿನ ಜವಾಬ್ದಾರಿ. ಮಕರ ರಾಶಿಯವರು, ಎಲ್ಲ ಜವಾಬ್ದಾರಿಗಳನ್ನು ತಾವೇ ಮಾಡಬೇಕಿಲ್ಲ. ಜಗತ್ತು ನೀವು ಇಲ್ಲದಿದ್ದರೂ ನಡೆಯುತ್ತದೆ. ಕೆಲವು ಸಂದರ್ಭಗಳಲ್ಲಿ ನಮಗಾಗಿ ಜಗತ್ತು, ಜಗತ್ತಿಗಾಗಿ ನಾವಲ್ಲ ಎನ್ನುವ ಮನಸ್ಥಿತಿ ರೂಢಿಸಿಕೊಳ್ಳಿ. ಕೆಲವು ನಿಮಗೆ ಇರುವ ಸ್ವಲ್ಪ ಜವಾಬ್ದಾರಿಯನ್ನು ಬೇರೆಯವರಿಗೆ ಹಂಚುವುದನ್ನು ಕಲಿಯಿರಿ. ಪರ್ಫೆಕ್ಷನ್ ಹಿಂದೆ ಓಡುವುದನ್ನು ನಿಲ್ಲಿಸಿ. ಸ್ವಲ್ಪ ನೆಮ್ಮದಿಯ ಹಿಂದೆ ಹೋಗುವುದನ್ನು ಕಲಿಯಿರಿ. ತಪ್ಪುಗಳೇ ಆದರೂ ಪರವಾಗಿಲ್ಲ, ಸ್ವಲ್ಪ ಸಮಯ ತೆಗೆದುಕೊಂಡು ಸರಿ ಮಾಡಿಕೊಳ್ಳಿ. ಆದರೆ ಮೊದಲು ಮಾನಸಿಕ ಒತ್ತಡದಿಂದ ನೀವು ಮುಕ್ತರಾಗಿ ನೆಮ್ಮದಿಯ ಜೀವನ ನಿಮ್ಮದಾಗಿಸಿಕೊಳ್ಳಿ.
ಮೂರನೆಯದಾಗಿ ನಿಮಗಾಗಿ ಬದುಕುವುದನ್ನು ಕಲಿಯಿರಿ. ಇಷ್ಟು ವರ್ಷ ಬೇರೆಯವರಿಗಾಗಿ ಅಂದರೆ ಕುಟುಂಬಕ್ಕಾಗಿ, ಸಮಾಜಕ್ಕಾಗಿ, ಸ್ನೇಹಿತರಿಗಾಗಿ ಇಷ್ಟು ದಿನ ಬದುಕಿದ್ದು ಸಾಕು. ಇರುವ ಮುಂದಿನ ದಿನದಲ್ಲಿ ಸ್ವಲ್ಪ ಸಮಯವನ್ನು ನಿಮಗಾಗಿ ಮೀಸಲಿಡಿ. ನಿಮಗೆ ಇಷ್ಟವಾಗುವ ಹಾಡು ಹೇಳಿ, ದಿನಪತ್ರಿಕೆಯನ್ನು ಓದಿರಿ, ಕುಟುಂಬದ ಜೊತೆಯಲ್ಲಿ ಪ್ರವಾಸ ಮಾಡಿ, ಪ್ರಕೃತಿಯನ್ನು ನೋಡಿ ಆನಂದಿಸಿ, ಪ್ರಾಣಿ ಪಕ್ಷಿಗಳೊಂದಿಗೆ ಬಾಂಧವ್ಯ ಬೆಳೆಸಿಕೊಳ್ಳಿ. ಬದುಕಿನಲ್ಲಿ ಸಣ್ಣ ಪುಟ್ಟ ಖುಷಿಗಳನ್ನು ಅನುಭವಿಸಿ ಆನಂದಿಸಿ. ಶನಿ ಮಹಾತ್ಮ ನಿಮ್ಮ ಕರ್ಮಕ್ಕೆ ತಕ್ಕಂತೆ ಫಲವನ್ನು ಕೊಟ್ಟೇ ಕೊಡುತ್ತಾನೆ. ಒಳ್ಳೆಯದಾದರೆ ಒಳ್ಳೆಯ ಕರ್ಮ, ಕೆಟ್ಟದಾದರೆ ಕೆಟ್ಟ ಕರ್ಮ ಸಿಕ್ಕೇ ಸಿಗುತ್ತದೆ. ಆದರೆ ಶನಿ ಮಹಾತ್ಮನು ಮಕರ ರಾಶಿಯವರು ಸಂತೋಷವಾಗಿರಬಾರದು ಎಂದು ಆತ ಎಂದೂ ಹೇಳಿಲ್ಲ. ಮಕರ ರಾಶಿಯವರೇ, ನಿಮ್ಮ ಕಷ್ಟದ ಪರಿಶ್ರಮಕ್ಕೆ ದಿನವಿಡೀ ಕೆಲಸದಲ್ಲಿ ಕಷ್ಟಪಡುವ ನೀವು ಇದರ ಜೊತೆಗೆ ಸ್ವಲ್ಪ ಪ್ರೀತಿ ಮತ್ತು ಭಾವನೆಯನ್ನು ಸೇರಿಸಿಕೊಂಡ್ರೆ ನೀವು ಸೋಲಿಲ್ಲದ ಸರದಾರರಾಗುವಿರಿ. ಬಂಡೆಯೊಳಗಿನ ನೀರಿನ ಸೆಲೆಯಂತೆ ನಿಮ್ಮ ಪ್ರೀತಿ ಹೊರಬರಲಿ. ಆಗ ನೋಡಿ ನಿಮ್ಮ ಕುಟುಂಬ, ನಿಮ್ಮ ಸಮಾಜ, ಅಕ್ಕಪಕ್ಕದ ಸ್ನೇಹಿತರು ಹಾಗೂ ಇಡೀ ಜಗತ್ತು ನಿಮ್ಮನ್ನು ಕೇವಲ ಗೌರವಿಸುವುದಲ್ಲ, ನಿಮ್ಮನ್ನು ಪ್ರೀತಿಸಲು ಆರಂಭಿಸುತ್ತದೆ. ನಿಮ್ಮ ಯಶಸ್ಸು ಕೇವಲ ನಿಮ್ಮ ಬ್ಯಾಂಕ್ ಬ್ಯಾಲೆನ್ಸ್ನಲ್ಲಿಲ್ಲ, ನಿಮ್ಮ ಖುಷಿ ಮತ್ತು ನಗುವಿನಲ್ಲಿದೆ. ನೀವು ಒಂದು ಬಾರಿ ಯಾವುದೇ ವಸ್ತುವಾಗಲಿ ಅಥವಾ ವ್ಯಕ್ತಿಯಾಗಲು ಇಷ್ಟಪಟ್ಟರೆ ತಾವು ಪಡೆಯುವವರೆಗೆ ಬಿಡುವುದಿಲ್ಲ. ಸರಿ ಸ್ನೇಹಿತರೆ, ಮಕರ ರಾಶಿಯವರ ಈ ವಿಡಿಯೋ, ಈ ಮಾಹಿತಿಯು ನಿಮಗೆ ಇಷ್ಟವಾಗಿದ್ದರೆ, ನಿಮ್ಮ ಬದುಕಿನಲ್ಲಿ ನಡೆಯುತ್ತಿರುವ ಘಟನೆ ಸತ್ಯಾಸತ್ಯತೆ ಅನಿಸಿದರೆ ದಯವಿಟ್ಟು ಈ ವಿಡಿಯೋಗೆ ಒಂದು ಲೈಕ್ ಮಾಡಿ. ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ತಪ್ಪದೇ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಸಾಧ್ಯವಾದಷ್ಟು ಈ ಮಾಹಿತಿಯನ್ನು ಮಕರ ರಾಶಿಯವರಿಗೆ ತಿಳಿಸಿ ಹಾಗೂ ಈ ಮಾಹಿತಿಯನ್ನು ಅವರೊಂದಿಗೆ ಹಂಚಿಕೊಳ್ಳಿ. ಇಂತಹ ಗಂಭೀರವಾದ ಮತ್ತು ಜೀವನ ಬದಲಿಸುವಂಥ ಹಲವು ಜ್ಯೋತಿಷ್ಯ ಮಾಹಿತಿಗಳಿಗಾಗಿ ತಪ್ಪದೇ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ದ್ವಾದಶ ರಾಶಿಗಳಲ್ಲಿ ಒಂದಾಗಿರುವಂತಹ ಮಕರ ರಾಶಿಯ ಅಡಿಯಲ್ಲಿ ಜನಿಸಿರುವಂತಹ ಜನರು ನಂಬಿಕೆಗೆ ಅರ್ಹರು. ಅವರನ್ನು ನಂಬಿ ಯಾವುದೇ ಕೆಲಸಕ್ಕೆ ಕೈ ಹಾಕಬಹುದು. ಇವರು ತಮ್ಮ ಜೀವನದಲ್ಲಿ ತಮ್ಮ ಆಸೆ ಆಕಾಂಕ್ಷೆಗಳನ್ನು ಪ್ರಯೋಗಾತ್ಮಕವಾಗಿ ಪೂರೈಸಿಕೊಳ್ಳುವಂತಹ ಇಚ್ಛೆಯನ್ನು ಉಳ್ಳವರಾಗಿರುತ್ತಾರೆ. ಒಂದು ರಾಶಿಯಿಂದ ಇನ್ನೊಂದು ರಾಶಿಗೆ ಜನರ ವ್ಯಕ್ತಿತ್ವ ಸಾಕಷ್ಟು ಬದಲಾವಣೆಯನ್ನು ಕಾಣುತ್ತದೆ. ಅದೇ ರೀತಿ ಮಕರ ರಾಶಿಯವರು ತಮ್ಮ ಜವಾಬ್ದಾರಿಗಳೇನಿರುತ್ತವೆ ಅನ್ನೋದನ್ನು ಅರ್ಥ ಮಾಡಿಕೊಂಡಿರುತ್ತಾರೆ ಹಾಗೂ ಅದರ ರೀತಿಯಲ್ಲಿಯೇ ಪ್ರಾಕ್ಟಿಕಲ್ ಆಗಿ ತಮ್ಮ ಆಕಾಂಕ್ಷೆಗಳನ್ನು ಪೂರೈಸಿಕೊಳ್ಳಲು ಪ್ರಯತ್ನವನ್ನು ಮಾಡುತ್ತಾರೆ. ದೀರ್ಘಕಾಲಿಕ ಯಶಸ್ಸಿಗಾಗಿ ಬೇಕಾಗಿರುವಂಥ ಪ್ರತಿಯೊಂದು ಪರಿಶ್ರಮವನ್ನು ಕೂಡ ನೀವು ಮಕರ ರಾಶಿಯವರ ಕೆಲಸದಲ್ಲಿ ನೋಡಬಹುದು. ಯಶಸ್ಸು ಅನ್ನೋದು ರಾತ್ರಿ ಬೆಳಗಾಗುವುದರೊಳಗೆ ಸಿಗುವಂಥದ್ದಲ್ಲ. ಅದಕ್ಕಾಗಿ ನಿಜವಾಗಲೂ ಕಷ್ಟಪಡಬೇಕು ಅನ್ನೋದನ್ನು ಮಕರ ರಾಶಿಯವರು ಹೇಳ್ತಾರೆ. ಮಕರ ರಾಶಿಯ ಜನ್ಮ ರಹಸ್ಯ ಬಗ್ಗೆ ಸಂಪೂರ್ಣ ಮಾಹಿತಿ ನೋಡೋಣ ಬನ್ನಿ. ಅದಕ್ಕೂ ಮುಂಚೆ ನೀವಿನ್ನೂ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ, ಹಾಗೆ ಈ ವಿಡಿಯೋ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. ಒಬ್ಬ ವ್ಯಕ್ತಿಯ ಚರ್ಮದಲ್ಲಿ ಯಾವ ಸೌಂದರ್ಯವೂ ಶಾಶ್ವತವಾಗಿರುವುದಿಲ್ಲ. ಆ ಸೌಂದರ್ಯ ಇರುವುದು ವ್ಯಕ್ತಿಯು ಮಾಡುವಂತಹ ಕರ್ಮದಲ್ಲಡಗಿರುತ್ತದೆ. ಅಂದರೆ ವ್ಯಕ್ತಿಯ ಆಚಾರ ವಿಚಾರದಲ್ಲಿ, ಅವನ ನಡತೆಯಲ್ಲಿ, ಅವನು ಆಡುವ ಮಾತಿನಲ್ಲಿ, ಅವನ ವ್ಯವಹಾರದಲ್ಲಿ, ಅವನ ಚಾರಿತ್ರ್ಯದಲ್ಲಿ ಹಾಗೂ ಅವನ ಸಂಸ್ಕಾರದಲ್ಲಿ ಅವನ ಸೌಂದರ್ಯ ಹಾಗೂ ವ್ಯಕ್ತಿತ್ವ ಕಂಡುಬರುತ್ತದೆ. ಯಾರ ಜೀವನದಲ್ಲಿ ಇವೆಲ್ಲವೂ ಒಳ್ಳೆಯ ರೀತಿಯಾಗಿ ಇರುತ್ತದೆಯೋ ಅಂತಹ ವ್ಯಕ್ತಿಯು ಇಡೀ ಪ್ರಪಂಚದಲ್ಲಿ ಎಲ್ಲರಿಗಿಂತ ಅತ್ಯಂತ ಸುಂದರವಾದ ವ್ಯಕ್ತಿ ಎಂದೇ ಹೇಳ್ಬೋದು. ಕರ್ಮ ಪ್ರಧಾನ ರಾಶಿಯಾದಂತಹ ಮಕರ ರಾಶಿಯವರ ನಕ್ಷತ್ರ ಆಧಾರಿತ ಜನ್ಮ ರಹಸ್ಯವನ್ನು ನೋಡೋದಾದರೆ, ನೀವು ಮಕರ ರಾಶಿಯ ಈ 3 ನಕ್ಷತ್ರದಲ್ಲಿ ಜನಿಸಲು ಕಾರಣ ಹಾಗೂ ಉದ್ದೇಶಗಳನ್ನು ತಿಳಿದುಕೊಳ್ಳೋಣ. ಕಾಲಪುರುಷನ ಪ್ರಕಾರ ಕುಂಡಲಿಯಲ್ಲಿ ಮಕರ ರಾಶಿಯು 10ನೇ ರಾಶಿಯಾಗಿದೆ. ಮಕರ ರಾಶಿಯಲ್ಲಿ ಉತ್ತರಾಷಾಢ ನಕ್ಷತ್ರದ 2, 3 ಹಾಗೂ 4ನೇ ಪಾದಗಳು, ಶ್ರವಣ ನಕ್ಷತ್ರದ 4 ಪಾದಗಳು, ಧನಿಷ್ಠ ನಕ್ಷತ್ರದ 1 ಹಾಗೂ 2ನೇ ಪಾದಗಳು ಕಂಡುಬರುತ್ತವೆ. ಮಕರ ರಾಶಿಯವರು ತನ್ನ ವ್ಯವಹಾರ ಬುದ್ಧಿಯಿಂದ ತನ್ನ ಶತ್ರುಗಳನ್ನು ಪ್ರಭಾವಿತರನ್ನಾಗಿ ಮಾಡುವಂತಹ ಶಕ್ತಿಯನ್ನು ಉಳ್ಳವರಾಗಿರುತ್ತಾರೆ. ಮಕರ ರಾಶಿಯವರು ಯಾವಾಗಲೂ ಶ್ರಮಜೀವಿಗಳು. ನಿಮ್ಮ ಎನರ್ಜಿಯೇ ನಿಮಗೆ ಶ್ರೀರಕ್ಷೆ. ಸದಾ ಕೆಲಸ ಮಾಡುವಂತಹ ಗುಣವನ್ನು ನೀವು ಹೊಂದಿರುವುದರಿಂದ ನಿಮ್ಮ ಶತ್ರುಗಳೇ ನಿಮ್ಮ ಕಡೆ ಆಕರ್ಷಿತರಾಗಿರುತ್ತಾರೆ. ಮಕರ ರಾಶಿಯವರು ನಿಮ್ಮ ಸ್ವಭಾವಕ್ಕೆ ತಕ್ಕಂತೆ ಹಾಗೂ ಸಮಯಕ್ಕೆ ತಕ್ಕಂತೆ ಹೋರಾಟ ಮಾಡುವಂತಹ ಗುಣದವರಾಗಿರುತ್ತೀರಿ. ಮಕರ ರಾಶಿಯವರು ನಿಮ್ಮ ರಾಶಿಯಲ್ಲಿ ಕುಜಗ್ರಹ ಉಚ್ಚ ಸ್ಥಾನದಲ್ಲಿರುವ ಕಾರಣದಿಂದ ನೀವು ಯಾವುದೇ ಒಂದು ಹೋರಾಟದ ಗುಣ, ಸಾಹಸ ಹಾಗೂ ಪ್ರವೃತ್ತಿಯಲ್ಲಿ ಸದಾ ಶಕ್ತಿವಂತರಾಗಿರುತ್ತೀರಾ. ನಿಮಗೆ ಸಡನ್ ಆಗಿ ಕೋಪ ಬರುವುದಿಲ್ಲ. ಕ್ರಮೇಣವಾಗಿ ಕೋಪಿಸಿಕೊಂಡು ನಿಧಾನವಾಗಿ ಶಾಂತವಾಗುತ್ತೀರಾ. ಮಕರ ರಾಶಿಯವರು ಸತತ ಪರಿಶ್ರಮ ಹಾಗೂ ಕೆಲಸ ಮಾಡುವಂತಹ ಆಶಾವಾದಿಗಳಾಗಿರುತ್ತಾರೆ. ಬೇರೆಯವರಿಗೆ ಸಹಾನುಭೂತಿಯಿಂದ ಪ್ರೀತಿ ತೋರಿಸುತ್ತೀರಾ.
ಮಕರ ರಾಶಿಯವರು, ನೀವು ಬಾಲ್ಯದಲ್ಲಿ ಬಹಳ ತುಂಬ ಕಷ್ಟಪಟ್ಟಿರುತ್ತೀರ. ನಿಮಗೆ 30 ವರ್ಷಗಳು ತುಂಬಿದ ನಂತರ ನಿಧಾನವಾಗಿ ಯಶಸ್ಸನ್ನು ಕಾಣುತ್ತಾ ಹೋಗುತ್ತೀರಾ. ಮುಂದೊಂದು ದಿನ ನೀವು ಅಂದುಕೊಂಡಂತಹ ಗುರಿಯನ್ನು ತಲುಪುತ್ತೀರಾ. ನಿಮ್ಮ ವಿವಾಹ ಜೀವನ ಬಹಳ ಸಂಘರ್ಷದಿಂದ ಕೂಡಿರುತ್ತದೆ. ಮಕರ ರಾಶಿಯವರು, ನಿಮಗೆ 30 ವರ್ಷಗಳು ತುಂಬಿದ ನಂತರ ನಿಮ್ಮ ವಯಸ್ಸು ಏರಿಕೆ ಆದಂತೆಲ್ಲ ಸಮಾಜದಲ್ಲಿ ನಿಮಗೆ ಗೌರವ, ಸನ್ಮಾನ, ಯಶಸ್ಸು, ಕೀರ್ತಿ, ಸುಖ, ಸಂತೋಷ, ಒಳ್ಳೆಯ ಸಂತುಷ್ಟ ಜೀವನ ನಿಮಗೆ ಪ್ರಾಪ್ತಿಯಾಗುತ್ತದೆ. ಮಕರ ರಾಶಿಯವರು, ನೀವು ಏಕಾಂತ ಪ್ರಿಯರಾಗಿರುತ್ತೀರಾ. ನೀವು ಮಕರ ರಾಶಿಯಲ್ಲಿಯೇ ಜನಿಸಲು ಕಾರಣವೇನೆಂದು ನೋಡೋದಾದರೆ, ನಿಮ್ಮ ಪೂರ್ವ ಜನ್ಮವನ್ನು ಕುಂಡಲಿಯ 1, 5, 9ನೇ ಭಾವದಿಂದ ವಿಶ್ಲೇಷಿಸಬೇಕು. ನಾವು ಹಿಂದಿನ ಪೂರ್ವ ಜನ್ಮವನ್ನು ತಿಳಿಯಲು ಪಂಚಮ ಭಾವ ಹಾಗೂ ಮುಂದಿನ ಜನ್ಮವನ್ನು ನೋಡಲು ನವಮ ಭಾವವನ್ನು ನೋಡಬೇಕು. ನಿಮ್ಮ ಪಂಚಮ ಸ್ಥಾನ ವೃಷಭ ರಾಶಿಯಾಗಿದ್ದರೆ ವೃಷಭ ರಾಶಿಯ ಅಧಿಪತಿ ಶುಕ್ರ ಗ್ರಹ. ನಿಮ್ಮ ನವಮ ಭಾವ ಕನ್ಯಾ ರಾಶಿಯಲ್ಲಿ ಬರುತ್ತದೆ. ಕುಂಡಲಿಯ 5ನೇ ಮನೆ ನಿಮ್ಮ ಪೂರ್ವಜನ್ಮದ ಉದ್ದೇಶವನ್ನು ತಿಳಿಸುತ್ತದೆ. ಕುಂಡಲಿಯ ವ್ಯಯ ಭಾವ ನಿಮ್ಮ ಜೀವನದ ಅಂತಿಮ ಸ್ಥಿತಿಯನ್ನು ತಿಳಿಸುತ್ತದೆ. ನವಮ ಭಾವ, ನೀವು ಈ ಜನ್ಮದಿಂದ ಯಾವ ಪುಣ್ಯಗಳನ್ನು ನಿಮ್ಮ ಜೊತೆ ತೆಗೆದುಕೊಂಡು ಹೋಗುತ್ತೀರಾ ಎಂದು ತಿಳಿಸುತ್ತದೆ. ನೀವು ಈ ಭೂಮಿ ಮೇಲೆ ಜನಿಸಿದಾಗ ಉತ್ತರಾಷಾಢ, ಶ್ರವಣ, ಧನಿಷ್ಠ ನಕ್ಷತ್ರಗಳು ಲಭ್ಯವಾಗಿದೆ. ನೀವು ಹಿಂದಿನ ಜನ್ಮದಲ್ಲಿ ಸತತವಾಗಿ ಕೆಲಸ ಕಾರ್ಯಗಳನ್ನು ಮಾಡುವುದರ ಜೊತೆಗೆ ನಿಮ್ಮ ಕುಟುಂಬ ಹಾಗೂ ಸ್ನೇಹಿತರ ಜೊತೆ ಪ್ರೀತಿ ವಿಶ್ವಾಸದಿಂದ ಇರದೆ ಪ್ರಾಪಂಚಿಕ ಸುಖ ಭೋಗಗಳನ್ನು ಅನುಭವಿಸಲು ಮರೆತಿರುತ್ತೀರಾ. ಕೇವಲ ಕರ್ಮಕ್ಕೆ ಗಮನ ಕೊಟ್ಟು ಜೀವನದ ಆನಂದವನ್ನು ಅನುಭವಿಸದ ಕಾರಣ ಈ ಜನ್ಮದಲ್ಲಿ ವಿಭಿನ್ನವಾದಂತಹ ತತ್ವದೊಂದಿಗೆ ಮಕರ ರಾಶಿಯಲ್ಲಿ ಜನಿಸಿರುತ್ತೀರಾ. ಜೀವನದ ಆನಂದವನ್ನು ಅನುಭವಿಸುತ್ತಾ ಸತತ ಪ್ರಯತ್ನ ಮಾಡುವುದು ಮಕರ ರಾಶಿಯವರ ಮೂಲ ಗುಣವಾಗಿರುತ್ತದೆ. ನಿಮ್ಮ ಹಿಂದಿನ ಜನ್ಮದ ಮೂಲ ಗುಣಗಳು ಈ ಜನ್ಮದಲ್ಲಿಯೂ ಸಹ ನಿಮ್ಮ ಜೊತೆಯಲ್ಲಿಯೇ ನಿಮ್ಮ ರಕ್ತಗತವಾಗಿ ಬಂದಿರುತ್ತದೆ. ನಿಮ್ಮ ಪಂಚಮೇಶ ಶುಕ್ರ ಗ್ರಹ ಪದೇ ಪದೇ ನಿಮಗೆ ಜ್ಞಾಪಿಸುತ್ತದೆ. ನೀವು ಕೇವಲ ಕೆಲಸ ಮಾಡಲು ಪ್ರಾಮುಖ್ಯತೆ ಕೊಡದೆ ಜೀವನದ ಆನಂದವನ್ನು ಸಹ ಅನುಭವಿಸಿರುವುದಿಲ್ಲ. ಅಂದರೆ ಒಂದು ವೇಳೆ ನೀವು ಪ್ರಕೃತಿಯ ಸಾನ್ನಿಧ್ಯದಲ್ಲಿ ಬೆರೆಯದಿದ್ದರೆ ಅಥವಾ ಪ್ರಕೃತಿಯೊಂದಿಗೆ ಸಮಯ ಕಳೆಯದಿದ್ದರೆ, ಪ್ರಯಾಣಗಳನ್ನು ಯಾತ್ರೆಗಳನ್ನು ಮಾಡದಿದ್ದರೆ ಮುಂದಿನ ಜನ್ಮದಲ್ಲಿಯೂ ಸಹ ಮತ್ತೆ ನೀವು ಮಕರ ರಾಶಿಯಲ್ಲಿಯೇ ಜನಿಸಬೇಕಾಗುತ್ತದೆ. ಮಕರ ರಾಶಿ ಪ್ರಾಕೃತಿಕ ಕುಂಡಲಿಯಲ್ಲಿ 10ನೇ ಭಾವದಲ್ಲಿ ಬರುತ್ತದೆ. 10ನೇ ಭಾವ ಅಂದರೆ ಬಹಳ ಬಲಯುತವಾದಂತಹ ಸ್ಥಾನ. ಕುಂಡಲಿಯ 4 ಕೇಂದ್ರ ಸ್ಥಾನಗಳಲ್ಲಿ 10ನೆಯ ಸ್ಥಾನ ವಿಶೇಷವಾದದ್ದು. ನಕ್ಷತ್ರ ದೃಷ್ಟಿಯಿಂದ ನೋಡೋದಾದರೆ ಉತ್ತರಾಷಾಢ ನಕ್ಷತ್ರದ ಅಧಿಪತಿ ಸೂರ್ಯದೇವ, ರಾಶ್ಯಾಧಿಪತಿ ಶನಿಗ್ರಹ. ಆದ್ದರಿಂದ ಉತ್ತರಾಷಾಢ ನಕ್ಷತ್ರದ ಜಾತಕದವರು ಈ ಜನ್ಮದಲ್ಲಿ ಅಲೌಕಿಕ ಕಾರ್ಯಗಳನ್ನು ಮಾಡುತ್ತೀರಾ. ರಾಜಕೀಯ ಕ್ಷೇತ್ರದಲ್ಲಿ ಸೇವೆ ಮಾಡಲು ನಿಮ್ಮ ಜನನವಾಗಿರುತ್ತದೆ. ನಿಮ್ಮ ಕುಟುಂಬದಲ್ಲಿಯೂ ನೀವೇ ರಾಜರ ರೀತಿ ನಿರ್ಧಾರಗಳನ್ನು ತೆಗೆದುಕೊಳ್ತೀರಾ. ನಾಯಕತ್ವದ ಗುಣ ನಿಮ್ಮ ರಕ್ತದಲ್ಲಿಯೇ ಬೆರೆತಿರುತ್ತದೆ. ಆದರೆ ಶನಿ ಹಾಗೂ ಸೂರ್ಯನ ಸಂಯೋಗವಿರುವುದರಿಂದ ಉತ್ತರಾಷಾಢ ನಕ್ಷತ್ರದವರು ನಾನು ನಿನ್ನಿಂದಲೇ ಎಂಬಂತಹ ಅಹಂಭಾವ ನಾನು ನನ್ನಿಂದಲೇ ಎಂಬಂತಹ ಅಹಂಭಾವ ನಿಮ್ಮಲ್ಲಿ ಇದ್ದೇ ಇರುತ್ತದೆ. ಒಂದು ವೇಳೆ ಈ ಭಾವನೆ ನಿಮಗೆ ಬರದೇ ಇದ್ದರೆ ನಿಮ್ಮ ಜೀವನದಲ್ಲಿ ಅತ್ಯಂತ ಎತ್ತರದ ಮಟ್ಟದಲ್ಲಿ ಬೆಳೆದು ಯಶಸ್ವಿಯಾಗುತ್ತೀರಾ. ನೀವು ಶ್ರವಣ ನಕ್ಷತ್ರದಲ್ಲಿ ಜನಿಸಿದರೆ ಶ್ರವಣ ನಕ್ಷತ್ರದ ಅಧಿಪತಿ ಚಂದ್ರಗ್ರಹ, ಮಕರ ರಾಶ್ಯಾಧಿಪತಿ ಶನಿದೇವ. ಚಂದ್ರನ ಕಾರಕತ್ವ ಮನಸ್ಸು, ತಾಯಿಯ ಭಾವನೆ. ಶನಿಯ ಕಾರಕತ್ವ ಜವಾಬ್ದಾರಿ, ಕರ್ಮ, ಸತತ ಪ್ರಯತ್ನ. ಈ ಕಾರಣದಿಂದ ಈ ನಕ್ಷತ್ರದಲ್ಲಿ ಜನಿಸಿದವರು ನಿಮ್ಮ ಭಾವನೆಗಳು ಹಾಗೂ ನಿಮ್ಮ ಮನಸ್ಸು ಚಂದ್ರನ ರೀತಿಯಲ್ಲಿ ಕೋಮಲವಾಗಿರುತ್ತದೆ. ಕೋಮಲ ಮನಸ್ಸಿನಿಂದ ಸತತವಾಗಿ ಯಾವುದೇ ಪ್ರಯತ್ನ ಮಾಡುವಂತಹ ಜವಾಬ್ದಾರಿಯನ್ನು ನಿಭಾಯಿಸಲು ನೀವು ಈ ನಕ್ಷತ್ರದಲ್ಲಿ ಜನಿಸಿರುತ್ತೀರಾ. ಆದರೆ ನಿಮ್ಮ ಸುತ್ತಮುತ್ತಲಿನ ಜನರು ನಿಮ್ಮ ಮನಸ್ಸಿಗೆ ಬಹಳ ದುಃಖ ಕೊಡುತ್ತಾರೆ, ನಿಮ್ಮನ್ನು ಅರ್ಥ ಮಾಡಿಕೊಳ್ಳುವುದಿಲ್ಲ. ಆದ್ದರಿಂದ ಶ್ರವಣ ನಕ್ಷತ್ರದವರು ಬಹಳ ಬೇಗ ನಿರಾಶೆಯಾಗುತ್ತೀರಾ. ಕೋಮಲ ಮನಸ್ಸಿನಿಂದ ಕಠೋರ ಪರಿಶ್ರಮ ಮಾಡುವಂತಹ ಉದ್ದೇಶದಿಂದ ಈ ನಕ್ಷತ್ರದಲ್ಲಿ ನಿಮ್ಮ ಜನನವಾಗಿರುತ್ತದೆ. ಆದ್ದರಿಂದ ನಿಮ್ಮ ಭಾವನೆಗಳ ಜೊತೆ ತೊಳಲಾಟ ಮಾಡದೆ ಕೇವಲ ನಿಮ್ಮ ಜವಾಬ್ದಾರಿಗಳನ್ನು ನಿಭಾಯಿಸಬೇಕು. ಧನಿಷ್ಠ ನಕ್ಷತ್ರದಲ್ಲಿ ಜನಿಸಿದವರು ಸ್ವಲ್ಪ ವಿಭಿನ್ನವಾಗಿರುತ್ತಾರೆ. ಧನಿಷ್ಠ ನಕ್ಷತ್ರದ ಅಧಿಪತಿ ಕುಜಗ್ರಹ. ಕುಜಗ್ರಹ ನಿಮ್ಮ ಜನ್ಮ ಕುಂಡಲಿಯ ಸುಕೇಶ ಹಾಗೂ ಲಾಭೇಶನಾಗಿರುತ್ತದೆ. ಚತುರ್ಥ ಹಾಗೂ ಲಾಭಾಧಿಪತಿಯಾಗಿರುವುದರಿಂದ ನೀವು ಮಾಡಿರುವಂತಹ ಕೆಲಸಕ್ಕೆ, ಪರಿಶ್ರಮಕ್ಕೆ ತಕ್ಕ ಬೆಲೆ, ಹಾಗೆಯೇ ವಿಶೇಷ ಲಾಭವನ್ನು ಪಡೆದುಕೊಳ್ಳುತ್ತೀರಾ. ಧನವನ್ನು ಕೊಡುವಂತಹ ನಕ್ಷತ್ರವಾದ ಧನಿಷ್ಠ ನಕ್ಷತ್ರದಲ್ಲಿ ಜನಿಸಿದವರು ಉತ್ತರಾಷಾಢ ಹಾಗೂ ಶ್ರವಣ ನಕ್ಷತ್ರದವರಿಗಿಂತ ಹಣಕಾಸು ವಿಚಾರದಲ್ಲಿ ಹಾಗೂ ಹೆಚ್ಚಿನ ಲಾಭದ ವಿಚಾರದಲ್ಲಿ ಬಹಳ ಅದೃಷ್ಟವಂತರಾಗಿರುತ್ತೀರಾ.
ಈ ಜಾತಕದವರಿಗೆ ಸೌಖ್ಯವು ಬಹಳ ಚೆನ್ನಾಗಿರುತ್ತದೆ. ಈ ನಕ್ಷತ್ರದ ಸಂಬಂಧ ಚತುರ್ಥ ಭಾವಕ್ಕೆ ಕನೆಕ್ಟ್ ಆಗಿರುವುದರಿಂದ ಹಾಗೂ ಸಂಬಂಧಿಸಿರುವುದರಿಂದ ಇವರಿಗೆ ಒಳ್ಳೆಯ ಆರೋಗ್ಯ, ಸುಖ, ಶಾಂತಿ, ನೆಮ್ಮದಿ ಹಾಗೂ ಧನ ಪ್ರಾಪ್ತಿಯಾಗುತ್ತದೆ. ಮಕರ ರಾಶಿಯವರಿಗೆ ನಿಮ್ಮ ಜೊತೆ ಇರುವವರೇ, ನಿಮ್ಮ ಸುತ್ತಮುತ್ತಲಿನವರೇ ನಿಮಗೆ ಅವಮಾನ ಮಾಡುತ್ತಾರೆ. ಅವಮಾನ ಮಾಡುವವರು, ಕಾಲೆಳೆಯುವವರು ಪಕ್ಕದಲ್ಲಿದ್ದಾಗಲೇ ನಾವು ಬೆಳೆಯಲು ಹಾಗೂ ಮುಂದೆ ಹೋಗಲು ಪ್ರೋತ್ಸಾಹ, ಸ್ಫೂರ್ತಿ, ಹುಮ್ಮಸ್ಸು ಸಿಗಲು ಸಾಧ್ಯವಾಗುತ್ತದೆ. ನಿಮ್ಮ ಜೀವನದ ಯಶಸ್ಸಿಗೆ ಮುಖ್ಯವಾದ ಕಾರಣವಾದವರು ಅಂದರೆ ನಿಮ್ಮ ಶತ್ರುಗಳೇ. ಆದ್ದರಿಂದ ಶತ್ರುಗಳು ಅವಮಾನ ಮಾಡಿದರೂ, ಹೀಯಾಳಿಸಿದರೂ ಅವರ ಕಡೆ ಹೆಚ್ಚು ಗಮನ ಕೊಡದೆ, ಕಿವಿ ಕೊಡದೆ ನಿಮ್ಮ ಗುರಿ ಹಾಗೂ ನಿಮ್ಮ ಉದ್ದೇಶದ ಕಡೆ ಸತತವಾಗಿ ಪ್ರಯತ್ನ ಮಾಡಿದರೆ ಜಯ ನಿಮ್ಮದೇ ಆಗಿರುತ್ತದೆ. ಒಟ್ಟಾರೆಯಾಗಿ ಹೇಳೋದಾದರೆ ಮಕರ ರಾಶಿಯವರಿಗೆ ಮಕರ ರಾಶಿಯವರೇ ಸರಿಸಾಟಿ. ಇವರ ಸತತ ಪರಿಶ್ರಮದಿಂದ ಇವರು ಒಳ್ಳೆಯ ಧನಲಾಭವನ್ನು ಪಡೆದು ಕುಬೇರರಾಗುತ್ತಾರೆ, ಅಂದರೆ ಕೋಟ್ಯಾಧಿಪತಿಗಳಾಗುತ್ತಾರೆ. ತಾಳ್ಮೆಯ ವಿಚಾರದಲ್ಲಿ ಇವರನ್ನು ಯಾರಿಂದಲೂ ಮೀರಿಸಲು ಸಾಧ್ಯವಿಲ್ಲ. ತಾಳ್ಮೆ ಹಾಗೂ ಪರಿಶ್ರಮವೇ ಇವರ ಯಶಸ್ಸಿನ ಗುಟ್ಟು. ಮಕರ ರಾಶಿಯವರು ಚಿಕ್ಕ ವಯಸ್ಸಿನಲ್ಲಿಯೇ ಎಲ್ಲ ರೀತಿಯ ಕಷ್ಟಗಳನ್ನು ನೋಡಿರುವುದರಿಂದ 30 ವರ್ಷಗಳ ನಂತರ ಜೀವನದಲ್ಲಿ ಎಲ್ಲ ರೀತಿಯ ಐಷಾರಾಮಿಯ ಜೀವನ ನಡೆಸುತ್ತಾರೆ. ಇವರ ಒಳ್ಳೆಯ ಗುಣದಿಂದಾಗಿ ಈ ಜನನ ಹಾಗೂ ಮರಣ ಎಂಬಂತಹ ಚಕ್ರದಿಂದ ನೀವು ಮುಕ್ತಿಯನ್ನು ಪಡೆಯಬಹುದು. ಮಕರ ರಾಶಿಯವರ ವೀಕ್ನೆಸ್: ಅವರ ಬಳಿ ಎಷ್ಟೇ ಪಾಸಿಟಿವ್ ವಿಚಾರಗಳಿದ್ದರೂ ಕೂಡ ಅವರ ನೆಗೆಟಿವ್ ಮಾಹಿತಿಗಳನ್ನು ಕೂಡ ನೀವು ತಿಳಿದುಕೊಳ್ಳಬೇಕಾಗಿರುವುದು ಪ್ರಮುಖವಾಗಿರುತ್ತದೆ. ಕೆಲಸ ಅನ್ನೋದು ಖಂಡಿತವಾಗಿ ಪ್ರತಿಯೊಬ್ಬರೂ ಕೂಡ ತಮ್ಮ ಜೀವನದಲ್ಲಿ ಅಂದುಕೊಂಡಿರುವಂಥ ಗುರಿಯನ್ನು ಸಾಧಿಸುವುದಕ್ಕೆ ಒಂದು ಸ್ಫೂರ್ತಿಯಾಗಿರುತ್ತದೆ, ನಿಜ. ಆದರೆ ಪ್ರತಿ ಬಾರಿ ಕೂಡ ತಮ್ಮ ವೈಯಕ್ತಿಕ ಜೀವನವನ್ನು ಕೂಡ ಕಡೆಗಣಿಸಿ ಕೆಲಸಕ್ಕೆ ಹೆಚ್ಚು ಪ್ರಾತಿನಿಧ್ಯವನ್ನು ನೀಡಿದರೆ ಆ ಸಂದರ್ಭದಲ್ಲಿ ಜನರ ಜೊತೆಗಿರುವಂತಹ ಸಂಬಂಧ ಹಾಳಾಗುತ್ತದೆ. ಹೀಗಾಗಿ ಆದಷ್ಟು ಕೆಲಸ ಹಾಗೂ ವೈಯಕ್ತಿಕ ಜೀವನ ಎರಡನ್ನೂ ಕೂಡ ಸಮರೀತಿಯಲ್ಲಿ ಸಮತೋಲಿಸುವಂತಹ ಕೆಲಸವನ್ನು ಮಾಡಬೇಕು. ನೀವು ಮಕರ ರಾಶಿಯವರಾಗಿದ್ದರೆ ನಿಮ್ಮ ಜೀವನದಲ್ಲಿ ಈ ರೀತಿಯಾಗಿ ನಡೆದಿದ್ದಲ್ಲಿ ನಿಮ್ಮ ಅನಿಸಿಕೆಯ ಅಭಿಪ್ರಾಯಗಳನ್ನು ಹಂಚಿಕೊಳ್ಳಬಹುದು. ಈ ಮಾಹಿತಿ ನಿಮಗೆ ಇಷ್ಟವಾಗಿದೆ ಎಂದು ನಾನು ಭಾವಿಸ್ತೇನೆ. ಈ ಮಾಹಿತಿಯನ್ನು ಲೈಕ್ ಮಾಡಿ, ಶೇರ್ ಮಾಡಿ. ನಮ್ಮ ಚಾನಲ್ನ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಒಂದೊಳ್ಳೆ ಮಾಹಿತಿಯೊಂದಿಗೆ ಪುನಃ ಭೇಟಿಯಾಗೋಣ. ಅಲ್ಲಿಯವರೆಗೂ ನೋಡ್ತಾ ಇರಿ ನಮ್ಮ ಚಾನಲ್ನ. ಎಲ್ಲರೂ ಭಕ್ತಿಯಿಂದ ಓಂ ಶ್ರೀ ಶನೇಶ್ವರ ನಮಃ ಅಂತ ಕಮೆಂಟ್ ಮಾಡಿ. ಎಲ್ಲರಿಗೂ ಒಳ್ಳೆಯದಾಗಲಿ. ಧನ್ಯವಾದಗಳು.